ಇದು ಪಂಪೈಲ್ ಸರ್ಕಲಿಂದ ತೊಕ್ಕೋಟು ಕೇರಳಕ್ಕೆ ಹೋಗೋ ದಾರಿ. ಇದು ಮಂಗಳೂರಿಂದ ಕೇರಳಕ್ಕೆ ಹೋಗೋ ದಾರಿ. ನೋಡಿ ಎಷ್ಟು ಬ್ಲಾಕ್ ಅಂತ ಹೇಳಿದರೆ ಇಲ್ಲಿ ಅಂಗಡಿಗಳೆಲ್ಲ ರಸ್ತೆಯಲ್ಲಿ ಇರೋದು, ಇಲ್ಲಿ ಕೆಲವರಿಲ್ಲ. ನೋಡಿ ಆ ಪಂಪೈಲ್ ಜಂಕ್ಷನಲ್ಲಿ ಹಲವು ಅನಧಿಕೃತ ಅಂಗಡಿಗಳು ಮತ್ತು ಪಾರ್ಕಿಂಗ್ ನೋಡಿ ಇಲ್ಲಿ ರಸ್ತೆಯಲ್ಲಿ ಇರೋದು. ಟ್ರಾಫಿಕ್ ಪೊಲೀಸ್ ನಿದ್ರೆ ಮಾಡ್ತಾರೆ ಅಲ್ಲಿ, ಅವರಿಗೇನು ಕೆಲಸ ಮಾಡಲಿಕ್ಕೆ ಆಗಲ್ವಾ? ನೋಡಿ ಎಷ್ಟು ಬ್ಲಾಕ್ ಆಗಿದೆ ಅಂತ. ಇವತ್ತಿನ ದಿನ ಬೆಳಗಿಂದ ಉಜ್ಜೋಡಿಯಿಂದ ರೋಡ್ ಸರಿ ಇಲ್ಲದ ಅಲ್ಲಿ ಪಂಪೈಲ್ವರೆಗೆ ಬ್ಲಾಕ್. ಪುನಃ ಈಗ ಪಂಪೈಲಿಂದ ಉಜ್ಜೋಡಿ ರಸ್ತೆ ಹೋಗ್ತಿದ್ದೇನೆ, ರಸ್ತೆಯಲ್ಲೆಲ್ಲ ವೆಹಿಕಲ್ ನಿಲ್ಲಿಸಿದ್ದಾರೆ. ಅಲ್ಲಿ ನೋಡಿ ವೆಹಿಕಲ್ ನಿಲ್ಲಿಸಿದ್ದಾರೆ. ನೋಡಿ ಒಂದೊಂದೇ ಬಸ್ ಹೋಗ್ಬೇಕು ಇಲ್ಲಿಂದ. ಈ ರಸ್ತೆಯಲ್ಲಿ ವೆಹಿಕಲ್ ಅಲ್ಲಿ ಪಾರ್ಕಿಂಗ್ ಜಾಗ ಇಲ್ವಾ? ಸೈಡ್ಗೆ ನಿಲ್ಲಿಸೋಕೆ ಆಗಲ್ವಾ? ನೋಡು ರಸ್ತೆ ಅಂತೂ ಸ್ಮಾರ್ಟ್ ಸಿಟಿದು ವಾ. ನೋಡಿ ಹೇಗೆ ಉಂಟು ರಸ್ತೆ, ಒಳ್ಳೆ ಫಾರಿನ್ ರಸ್ತೆಗೆ ಮಾಡ್ತಾರಂತ ಹೇಳ್ತಾರೆ ಇವರು ಬಾಯಲ್ಲಿ. ಸ್ಮಾರ್ಟ್ ಸಿಟಿ ಅಂತೆ. ಸ್ಮಾರ್ಟ್ ಸಿಟಿ ಸರಿಯಾಗಿ ಒಂದು ಬಸ್ ಹೋಗ್ಲಿಕ್ಕೆ ಆಗಲ್ಲ ಇವರು ಸ್ಮಾರ್ಟ್ ಸಿಟಿ. ಇವರಿಗೆ ಬರೀ ದುಡ್ಡು ವಸೂಲಿ ಮಾಡಬಹುದು ಅಷ್ಟೇ, ಇವರು ದೊಡ್ಡ ಸ್ಯಾಂಕ್ಷನ್ ಮಾಡಬಹುದು. ನೋಡಿ ಇಲ್ಲಿ ನಿಮಗೆ ಗೊತ್ತಾಗಬಹುದು. ನೋಡಿ ಇದೊಂದು ಪೆಟ್ರೋಲ್ ಪಂಪ್ ಪಂಪೈಲಲ್ಲಿ. ನೋಡಿ ಹೇಗೆ ಹೋಗ್ತಾರೆ. ನಮ್ಮದು ಸ್ಮಾರ್ಟ್ ಸಿಟಿ ಇದು, ನಮ್ಮದು ಸ್ಮಾರ್ಟ್ ಸಿಟಿ. ನೋಡಿ ಇಲ್ಲಿ ಕಾಣ್ತಾ ಇದೆ, ನಮ್ಮದು ಸ್ಮಾರ್ಟ್ ಸಿಟಿ ಕಾಣ್ತಾ ಇದೆ. ಇಲ್ಲಿ ಒಂದು ಸರಿಯಾಗಿ ವೆಹಿಕಲ್ ಹೋಗ್ಲಿಕ್ಕೆ ರಸ್ತೆ ಇಲ್ಲ. ನಮ್ಮ ಸ್ಮಾರ್ಟ್ ಸಿಟಿ ಮಾಡೋದಂತ ಯಾರಿಗೆ ಎಲ್ಲಿ ಮಾಡಿದ್ರು ಇವರು ಸ್ಮಾರ್ಟ್ ಸಿಟಿ. ರಸ್ತೆ ನೋಡಿ ಚರಂಡಿ ಪಕ್ಕದಲ್ಲಿ, ಚರಂಡಿ ಫಿನಿಶಿಂಗ್ ಆಗಲಿಲ್ಲ ಅರ್ಧದಲ್ಲಿ. ನೋಡಿ ಇಲ್ಲಿ ಇವರ ಸ್ಮಾರ್ಟ್ ಸಿಟಿ ಇವರದ್ದು. ನಮ್ಮದು ಮಂಗಳೂರಿದ್ದು ಸ್ಮಾರ್ಟ್ ಸಿಟಿ ಇದು. ನೋಡಿ ಉಜ್ಜೋಡಿ ತನಕ ಬಂದಿದ್ದೇನೆ. ನೋಡಿ ಅಪೋಸಿಟಲ್ಲಿ ಸಹ ವೆಹಿಕಲ್ ಬರ್ತಾ ಇದೆ, ಕೆಲವರಿಲ್ಲ ಇಲ್ಲಿ, ಯಾರು ಕೇಳಲ್ಲ. ರಸ್ತೆ ಬಡಿ ಅಂಗಡಿ ನೋಡಿ, ಇಲ್ಲಿ ಅಂಗಡಿ ಇದೆ ಒಂದು ಹಾಕಿದ್ದಾರೆ, ಇದು ಗೂಡು ಹಾಕಿ ನಿಂತಿದ್ದಾರೆ. ನೋಡಿ ಸರಿಯಾಗಿ ಫುಟ್ಪಾತ್ ಕಂಪ್ಲೀಟ್ ಇಲ್ಲ. ನೋಡಿ ಇಲ್ಲಿ ಫುಟ್ಪಾತ್ ಕಲ್ಲು ಮೇಲೆ, ಫುಟ್ಪಾತ್ ಇಲ್ಲ. ಯಾರು ಮಕ್ಕಳು ಆದರೆ ಚರಂಡಿ ಒಳಗೆ ಕೇಳುವರು. ನೋಡಿ ರಸ್ತೆ, ಇಲ್ಲಿಂದ ರಾಯಲ್ ಕಾರ್ಸ್ ಅಂತ ಇವನು ರಸ್ತೆಯಲ್ಲಿ ಇಡುದು ಯಾವಾಗ ನೋಡಿದ್ರೆ ಸಹ. ನೋಡಿ ಇದು ನಮ್ಮದು ಸ್ಮಾರ್ಟ್ ಸಿಟಿದು ಡಿವೈಡರ್. NH ಅವರು ಒಳ್ಳೆ ರೀತಿ ಆ ದಿನ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇನೆ ನಾನು ಡಿವೈಡರ್ ಬಗ್ಗೆ. ಡಿವೈಡರಿಗೆ ಪೇಂಟ್ ಆಗಲಿಲ್ಲ, ಡಿವೈರ್ ಬೆಂಡ್ ಆಗಿದೆ, ಡಿವೈರ್ ಇಲ್ಲ. ಅಧಿಕಾರಿಗಳು ಅವರು ಹೇಳುದು ನನ್ನ ಹತ್ರ, NH ಅವರು ಅದು ಕಾಂಟ್ರಾಕ್ಟ್ ಅವನು ಬಿಟ್ಟು ಹೋಗಿದ್ದಾನೆ. ಅಯ್ಯೋ ಅದು ಯಾರ ರೆಸ್ಪಾನ್ಸಿಬಿಲಿಟಿ? ಕಾಂಟ್ರಾಕ್ಟ್ ಅವನು ಬಿಟ್ಟು ಹೋದ್ರೆ ಯಾರ ರೆಸ್ಪಾನ್ಸಿಬಿಲಿಟಿ? ಅದಕ್ಕೆ ಅವ್ರ ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ನೀವಲ್ಲ ಟೆಂಡರ್ ಕೊಟ್ಟದ್ದು ಅವನಿಗೆ. ನೀವು ಡೆಪಾಸಿಟ್ ಇಡ್ಲಿಲ್ವಾ? ನೀವು ದುಡ್ಡು ಲಂಚ ತಗೊಳ್ಳಿಲ್ವಾ? ನೀವು ಪರ್ಸನೇಜ್ ತಗೊಳ್ಳಿಲ್ವಾ? ನೋಡಿ ಎಲ್ಲ ಹೋಗಿದೆ, ತುಕ್ಕು ಹಿಡಿದು ಮಣ್ಣು ಹಿಡಿದು ಹೋಗಿದೆ. ಇದು ಮೇಂಟೆನೆನ್ಸ್ ಇಲ್ಲ, ಯಾರು ಮೇಂಟೆನೆನ್ಸ್ ಮಾಡಲ್ಲ. ಎಕ್ಕೂರವರೆಗೆ ಬಂದಿದ್ದೇನೆ ಈಗ. ನೋಡಿ ಅವಸ್ಥೆ ನೋಡಿ, ಎಲ್ಲಿ ಸರಿಯಾಗಿ ಫುಟ್ಪಾತ್ ಇಲ್ಲ. ನೋಡಿ ಮಕ್ಕಳ ಸೆಂಟ್ರಲ್ ಸ್ಕೂಲ್ ಇದೆ. ನೋಡಿ ಇಲ್ಲಿ ಪೈಪ್ಲೈನ್ ನೋಡಿ, ಇಲ್ಲಿ ಪೈಪ್ಲೈನ್, ಫುಟ್ಪಾತ್ ಇಲ್ಲ ಮಕ್ಕಳಿಗೆ ಹೊರಡಲಿಕ್ಕೆ. ಪುನಃ ಇದು ಇಟ್ಟಿದ್ದಾರೆ ಅಲ್ಲಿ, ಏನೋ ಬ್ಯಾರಿಕೇಡ್ ಅನ್ನು ಇಟ್ಟಿದ್ದಾರೆ.